ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಶಿಡ್ಲಘಟ್ಟ ಪೌರಾಯುಕ್ತಿಗೆ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೇರಳ ಗಡಿಯಲ್ಲಿ ರಾಜೀವ್ ಗೌಡ ಬಂಧನ ಆಗಿದೆ. ಇನ್ನೂ ಕೂಡ ಶಿಡ್ಲಘಟ್ಟ ಠಾಣೆಗೆ ಬಂದಿಲ್ಲ ರಾಜೀವ್ ಗೌಡ. ಅಜ್ಞಾತ ಸ್ಥಳದಲ್ಲಿ ಹಾಗಾದ್ರೆ ರಾಜೀವ್ ಗೌಡ ವಿಚಾರಣೆ ನಡೀತಾ ಇದೆಯಾ? ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಎಫ್ಐಆರ್ ಆಗ್ತಾ ಇದ್ದಂತೆಯೇ ರಾಜೀವ್ ಗೌಡ ತಲೆಮರೆಸಿಕೊಂಡಿದ್ದ. 13 ದಿನಗಳ ಬಳಿಕ ಇದೀಗ ರಾಜೀವ್ ಗೌಡ ಅರೆಸ್ಟ್ ಆಗಿರ್ತಕ್ಕಂಥದ್ದು. ವೀಕ್ಷಕರೇ, ಇದು ರಿಪಬ್ಲಿಕ್ ಕನ್ನಡ ಇಂಪ್ಯಾಕ್ಟ್. ಅರೆಸ್ಟ್ ರಾಜೀವ್ ಗೌಡ ನಿರಂತರವಾಗಿ ವರದಿಯನ್ನ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಇಂಥ ಧಮಕಿ ವೀರರನ್ನ ಕಾನೂನಿನ ಅಡಿಯಲ್ಲಿ ತರಬೇಕು ಅನ್ನುವಂಥದ್ದು, ಹೆಣ್ಣು ಮಕ್ಕಳನ್ನ ಅವಾಚ್ಯವಾಗಿ ಬೈಯುವಂತವ್ರನ್ನ, ಹೀನವಾಗಿ ನಡ್ಕೊಳ್ಳುವಂತವ್ರನ್ನ ಕಾನೂನಿನ ಅಡಿಯಲ್ಲಿ ತರಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಎಫ್ಐಆರ್ ಆಗ್ತಿದ್ದಂತೆ ತಲೆಮರೆಸಿಕೊಂಡಿದ್ದಂತಹ ರಾಜೀವ್ ಗೌಡ ಇದೀಗ 13 ದಿನಗಳ ಬಳಿಕ ಅರೆಸ್ಟ್ ಆಗಿದ್ದಾನೆ. ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಬೆದರಿಕೆ ಹಾಕಿರ್ತಕ್ಕಂತಹ ವ್ಯಕ್ತಿ ರಾಜೀವ್ ಗೌಡ. ಕಾಂಗ್ರೆಸ್ ಸದಸ್ಯ ಅಂತ ಹೇಳಲಾಗಿತ್ತು. ಆ ನಂತರ ಪಕ್ಷ ಕೂಡ ಆತನನ್ನ ಸಸ್ಪೆಂಡ್ ಮಾಡಿತು. ನಿನ್ನೆ ಸಂಜೆ ಅರೆಸ್ಟ್ ಆಗಿದೆ. ಆದರೆ ಇನ್ನೂ ಕೂಡ ಸ್ಟೇಷನ್ಗೆ ಕರ್ಕೊಂಡು ಬಂದಿಲ್ಲ. ನ್ಯಾಯಾಧೀಶರ ಎದುರು ಹಾಜರುಪಡಿಸಿ ಕಸ್ಟಡಿಗೆ ಕೇಳ್ತಾರಾ ಏನು ಅಂತ ಗೊತ್ತಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಪೊಲೀಸ್ ಕಸ್ಟಡಿಗೆ ಕೇಳಬಹುದು ಅಂತ ಹೇಳಲಾಗಿದೆ, ಯಾಕಂದ್ರೆ ಮುಂದಿನ ವಿಚಾರಣೆಗೆ. ಆದ್ರೆ ಇಷ್ಟೊತ್ತಿಗಾಗಲೇ ಸ್ಟೇಷನ್ಗೆ ಕರ್ಕೊಂಡ್ಬರ್ಬೇಕಾಗಿತ್ತು. ಇನ್ನೂ ಕೂಡ ಸ್ಟೇಷನ್ಗೆ ಕರ್ಕೊಂಡ್ಬಂದಿಲ್ಲ. ಯಾಕೆ ಅನ್ನೋ ಪ್ರಶ್ನೆ ಹೇಳುತ್ತೆ. ಅಜ್ಞಾತ ಸ್ಥಳದಲ್ಲಿ ಏನಾದರೂ ರಾಜೀವ್ ಗೌಡನ ವಿಚಾರಣೆ ನಡೀತಾ ಇದೆಯಾ ಏನು ಅನ್ನುವಂಥದ್ದು. ಆದ್ರೂ ಕೂಡ ಪ್ರಶ್ನೆ ಉಳ್ಕೊಳ್ಳುತ್ತೆ ವೀಕ್ಷಕರೇ, ಇಷ್ಟು ವಿಳಂಬ ಯಾಕೆ? 13 ದಿನಗಳ ವಿಳಂಬ ಯಾಕೆ? ಒಬ್ಬ ಧಮಕಿ ಹಾಕಿರ್ತಕ್ಕಂಥ ವ್ಯಕ್ತಿಯನ್ನ ಅರೆಸ್ಟ್ ಮಾಡಕ್ಕೆ, ಅದು ಸರ್ಕಾರಿ ಅಧಿಕಾರಿಗೆ, ಪೌರಾಯುಕ್ತೆಗೆ, ಅಷ್ಟು ದೊಡ್ಡ ಹುದ್ದೆಯಲ್ಲಿರುವಂತಹ ಅಧಿಕಾರಿಯೊಬ್ಬರಿಗೆ ಈ ರೀತಿ ಧಮಕಿ ಹಾಕಿರ್ತಕ್ಕಂಥ ವ್ಯಕ್ತಿಯನ್ನ ಜಸ್ಟ್ ಒಂದು ಅರೆಸ್ಟ್ ಮಾಡೋದಕ್ಕೆ, ವಿಚಾರಣೆಗೆ ಕರೆಯೋದಕ್ಕೆ ಯಾಕೆ ಇಷ್ಟು ದಿನ, 13 ದಿನ ತಡ ಯಾಕೆ ಅನ್ನುವಂಥ ಪ್ರಶ್ನೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಶಿಡ್ಲಘಟ್ಟ ಪೌರಾಯುಕ್ತಿಗೆ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೇರಳ ಗಡಿಯಲ್ಲಿ ರಾಜೀವ್ ಗೌಡ ಬಂಧನ ಆಗಿದೆ. ಇನ್ನೂ ಕೂಡ ಶಿಡ್ಲಘಟ್ಟ ಠಾಣೆಗೆ ಬಂದಿಲ್ಲ ರಾಜೀವ್ ಗೌಡ. ಅಜ್ಞಾತ ಸ್ಥಳದಲ್ಲಿ ಹಾಗಾದ್ರೆ ರಾಜೀವ್ ಗೌಡ ವಿಚಾರಣೆ ನಡೀತಾ ಇದೆಯಾ? ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಎಫ್ಐಆರ್ ಆಗ್ತಾ ಇದ್ದಂತೆಯೇ ರಾಜೀವ್ ಗೌಡ ತಲೆಮರೆಸಿಕೊಂಡಿದ್ದ. 13 ದಿನಗಳ ಬಳಿಕ ಇದೀಗ ರಾಜೀವ್ ಗೌಡ ಅರೆಸ್ಟ್ ಆಗಿರ್ತಕ್ಕಂಥದ್ದು. ವೀಕ್ಷಕರೇ, ಇದು ರಿಪಬ್ಲಿಕ್ ಕನ್ನಡ ಇಂಪ್ಯಾಕ್ಟ್. ಅರೆಸ್ಟ್ ರಾಜೀವ್ ಗೌಡ ನಿರಂತರವಾಗಿ ವರದಿಯನ್ನ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಇಂಥ ಧಮಕಿ ವೀರರನ್ನ ಕಾನೂನಿನ ಅಡಿಯಲ್ಲಿ ತರಬೇಕು ಅನ್ನುವಂಥದ್ದು, ಹೆಣ್ಣು ಮಕ್ಕಳನ್ನ ಅವಾಚ್ಯವಾಗಿ ಬೈಯುವಂತವ್ರನ್ನ, ಹೀನವಾಗಿ ನಡ್ಕೊಳ್ಳುವಂತವ್ರನ್ನ ಕಾನೂನಿನ ಅಡಿಯಲ್ಲಿ ತರಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಎಫ್ಐಆರ್ ಆಗ್ತಿದ್ದಂತೆ ತಲೆಮರೆಸಿಕೊಂಡಿದ್ದಂತಹ ರಾಜೀವ್ ಗೌಡ ಇದೀಗ 13 ದಿನಗಳ ಬಳಿಕ ಅರೆಸ್ಟ್ ಆಗಿದ್ದಾನೆ. ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಬೆದರಿಕೆ ಹಾಕಿರ್ತಕ್ಕಂತಹ ವ್ಯಕ್ತಿ ರಾಜೀವ್ ಗೌಡ. ಕಾಂಗ್ರೆಸ್ ಸದಸ್ಯ ಅಂತ ಹೇಳಲಾಗಿತ್ತು. ಆ ನಂತರ ಪಕ್ಷ ಕೂಡ ಆತನನ್ನ ಸಸ್ಪೆಂಡ್ ಮಾಡಿತು. ನಿನ್ನೆ ಸಂಜೆ ಅರೆಸ್ಟ್ ಆಗಿದೆ. ಆದರೆ ಇನ್ನೂ ಕೂಡ ಸ್ಟೇಷನ್ಗೆ ಕರ್ಕೊಂಡು ಬಂದಿಲ್ಲ. ನ್ಯಾಯಾಧೀಶರ ಎದುರು ಹಾಜರುಪಡಿಸಿ ಕಸ್ಟಡಿಗೆ ಕೇಳ್ತಾರಾ ಏನು ಅಂತ ಗೊತ್ತಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಪೊಲೀಸ್ ಕಸ್ಟಡಿಗೆ ಕೇಳಬಹುದು ಅಂತ ಹೇಳಲಾಗಿದೆ, ಯಾಕಂದ್ರೆ ಮುಂದಿನ ವಿಚಾರಣೆಗೆ. ಆದ್ರೆ ಇಷ್ಟೊತ್ತಿಗಾಗಲೇ ಸ್ಟೇಷನ್ಗೆ ಕರ್ಕೊಂಡ್ಬರ್ಬೇಕಾಗಿತ್ತು. ಇನ್ನೂ ಕೂಡ ಸ್ಟೇಷನ್ಗೆ ಕರ್ಕೊಂಡ್ಬಂದಿಲ್ಲ. ಯಾಕೆ ಅನ್ನೋ ಪ್ರಶ್ನೆ ಹೇಳುತ್ತೆ. ಅಜ್ಞಾತ ಸ್ಥಳದಲ್ಲಿ ಏನಾದರೂ ರಾಜೀವ್ ಗೌಡನ ವಿಚಾರಣೆ ನಡೀತಾ ಇದೆಯಾ ಏನು ಅನ್ನುವಂಥದ್ದು. ಆದ್ರೂ ಕೂಡ ಪ್ರಶ್ನೆ ಉಳ್ಕೊಳ್ಳುತ್ತೆ ವೀಕ್ಷಕರೇ, ಇಷ್ಟು ವಿಳಂಬ ಯಾಕೆ? 13 ದಿನಗಳ ವಿಳಂಬ ಯಾಕೆ? ಒಬ್ಬ ಧಮಕಿ ಹಾಕಿರ್ತಕ್ಕಂಥ ವ್ಯಕ್ತಿಯನ್ನ ಅರೆಸ್ಟ್ ಮಾಡಕ್ಕೆ, ಅದು ಸರ್ಕಾರಿ ಅಧಿಕಾರಿಗೆ, ಪೌರಾಯುಕ್ತೆಗೆ, ಅಷ್ಟು ದೊಡ್ಡ ಹುದ್ದೆಯಲ್ಲಿರುವಂತಹ ಅಧಿಕಾರಿಯೊಬ್ಬರಿಗೆ ಈ ರೀತಿ ಧಮಕಿ ಹಾಕಿರ್ತಕ್ಕಂಥ ವ್ಯಕ್ತಿಯನ್ನ ಜಸ್ಟ್ ಒಂದು ಅರೆಸ್ಟ್ ಮಾಡೋದಕ್ಕೆ, ವಿಚಾರಣೆಗೆ ಕರೆಯೋದಕ್ಕೆ ಯಾಕೆ ಇಷ್ಟು ದಿನ, 13 ದಿನ ತಡ ಯಾಕೆ ಅನ್ನುವಂಥ ಪ್ರಶ್ನೆ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್.
ಶಿಡ್ಲಘಟ್ಟ ಪೌರಾಯುಕ್ತಿಗೆ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೇರಳ ಗಡಿಯಲ್ಲಿ ರಾಜೀವ್ ಗೌಡ ಬಂಧನ ಆಗಿದೆ. ಇನ್ನೂ ಕೂಡ ಶಿಡ್ಲಘಟ್ಟ ಠಾಣೆಗೆ ಬಂದಿಲ್ಲ ರಾಜೀವ್ ಗೌಡ. ಅಜ್ಞಾತ ಸ್ಥಳದಲ್ಲಿ ಹಾಗಾದ್ರೆ ರಾಜೀವ್ ಗೌಡ ವಿಚಾರಣೆ ನಡೀತಾ ಇದೆಯಾ? ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಎಫ್ಐಆರ್ ಆಗ್ತಾ ಇದ್ದಂತೆಯೇ ರಾಜೀವ್ ಗೌಡ ತಲೆಮರೆಸಿಕೊಂಡಿದ್ದ. 13 ದಿನಗಳ ಬಳಿಕ ಇದೀಗ ರಾಜೀವ್ ಗೌಡ ಅರೆಸ್ಟ್ ಆಗಿರ್ತಕ್ಕಂಥದ್ದು. ವೀಕ್ಷಕರೇ, ಇದು ರಿಪಬ್ಲಿಕ್ ಕನ್ನಡ ಇಂಪ್ಯಾಕ್ಟ್. ಅರೆಸ್ಟ್ ರಾಜೀವ್ ಗೌಡ ನಿರಂತರವಾಗಿ ವರದಿಯನ್ನ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಇಂಥ ಧಮಕಿ ವೀರರನ್ನ ಕಾನೂನಿನ ಅಡಿಯಲ್ಲಿ ತರಬೇಕು ಅನ್ನುವಂಥದ್ದು, ಹೆಣ್ಣು ಮಕ್ಕಳನ್ನ ಅವಾಚ್ಯವಾಗಿ ಬೈಯುವಂತವ್ರನ್ನ, ಹೀನವಾಗಿ ನಡ್ಕೊಳ್ಳುವಂತವ್ರನ್ನ ಕಾನೂನಿನ ಅಡಿಯಲ್ಲಿ ತರಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಎಫ್ಐಆರ್ ಆಗ್ತಿದ್ದಂತೆ ತಲೆಮರೆಸಿಕೊಂಡಿದ್ದಂತಹ ರಾಜೀವ್ ಗೌಡ ಇದೀಗ 13 ದಿನಗಳ ಬಳಿಕ ಅರೆಸ್ಟ್ ಆಗಿದ್ದಾನೆ. ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಬೆದರಿಕೆ ಹಾಕಿರ್ತಕ್ಕಂತಹ ವ್ಯಕ್ತಿ ರಾಜೀವ್ ಗೌಡ. ಕಾಂಗ್ರೆಸ್ ಸದಸ್ಯ ಅಂತ ಹೇಳಲಾಗಿತ್ತು. ಆ ನಂತರ ಪಕ್ಷ ಕೂಡ ಆತನನ್ನ ಸಸ್ಪೆಂಡ್ ಮಾಡಿತು. ನಿನ್ನೆ ಸಂಜೆ ಅರೆಸ್ಟ್ ಆಗಿದೆ. ಆದರೆ ಇನ್ನೂ ಕೂಡ ಸ್ಟೇಷನ್ಗೆ ಕರ್ಕೊಂಡು ಬಂದಿಲ್ಲ. ನ್ಯಾಯಾಧೀಶರ ಎದುರು ಹಾಜರುಪಡಿಸಿ ಕಸ್ಟಡಿಗೆ ಕೇಳ್ತಾರಾ ಏನು ಅಂತ ಗೊತ್ತಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಪೊಲೀಸ್ ಕಸ್ಟಡಿಗೆ ಕೇಳಬಹುದು ಅಂತ ಹೇಳಲಾಗಿದೆ, ಯಾಕಂದ್ರೆ ಮುಂದಿನ ವಿಚಾರಣೆಗೆ. ಆದ್ರೆ ಇಷ್ಟೊತ್ತಿಗಾಗಲೇ ಸ್ಟೇಷನ್ಗೆ ಕರ್ಕೊಂಡ್ಬರ್ಬೇಕಾಗಿತ್ತು. ಇನ್ನೂ ಕೂಡ ಸ್ಟೇಷನ್ಗೆ ಕರ್ಕೊಂಡ್ಬಂದಿಲ್ಲ, ಯಾಕೆ ಅನ್ನೋ ಪ್ರಶ್ನೆ ಹೇಳುತ್ತೆ. ಅಜ್ಞಾತ ಸ್ಥಳದಲ್ಲಿ ಏನಾದರೂ ರಾಜೀವ್ ಗೌಡನ ವಿಚಾರಣೆ ನಡೀತಾ ಇದೆಯಾ ಏನು ಅನ್ನುವಂಥದ್ದು. ಆದ್ರೂ ಕೂಡ ಪ್ರಶ್ನೆ ಉಳ್ಕೊಳ್ಳುತ್ತೆ ವೀಕ್ಷಕರೇ, ಇಷ್ಟು ವಿಳಂಬ ಯಾಕೆ? 13 ದಿನಗಳ ವಿಳಂಬ ಯಾಕೆ? ಒಬ್ಬ ಧಮಕಿ ಹಾಕಿರ್ತಕ್ಕಂಥ ವ್ಯಕ್ತಿಯನ್ನ ಅರೆಸ್ಟ್ ಮಾಡಕ್ಕೆ, ಅದು ಸರ್ಕಾರಿ ಅಧಿಕಾರಿಗೆ, ಪೌರಾಯುಕ್ತೆಗೆ, ಅಷ್ಟು ದೊಡ್ಡ ಹುದ್ದೆಯಲ್ಲಿರುವಂತಹ ಅಧಿಕಾರಿಯೊಬ್ಬರಿಗೆ ಈ ರೀತಿ ಧಮಕಿ ಹಾಕಿರ್ತಕ್ಕಂಥ ವ್ಯಕ್ತಿಯನ್ನ ಜಸ್ಟ್ ಒಂದು ಅರೆಸ್ಟ್ ಮಾಡೋದಕ್ಕೆ, ವಿಚಾರಣೆಗೆ ಕರೆಯೋದಕ್ಕೆ ಯಾಕೆ ಇಷ್ಟು ದಿನ, 13 ದಿನ ತಡ ಯಾಕೆ ಅನ್ನುವಂಥ ಪ್ರಶ್ನೆ. ಏನಾದರೂ ರಾಜೀವ್ ಗೌಡನ ವಿಚಾರಣೆ ನಡೀತಾ ಇದೆಯಾ ಏನು ಅನ್ನುವಂಥದ್ದು. ಆದ್ರೂ ಕೂಡ ಪ್ರಶ್ನೆ ಉಳ್ಕೊಳ್ಳುತ್ತೆ ವೀಕ್ಷಕರೇ, ಇಷ್ಟು ವಿಳಂಬ ಯಾಕೆ? 13 ದಿನಗಳ ವಿಳಂಬ ಯಾಕೆ? ಒಬ್ಬ ಧಮಕಿ ಹಾಕಿರ್ತಕ್ಕಂಥ ವ್ಯಕ್ತಿಯನ್ನ ಅರೆಸ್ಟ್ ಮಾಡಕ್ಕೆ, ಅದು ಸರ್ಕಾರಿ ಅಧಿಕಾರಿಗೆ, ಪೌರಾಯುಕ್ತೆಗೆ, ಅಷ್ಟು ದೊಡ್ಡ ಹುದ್ದೆಯಲ್ಲಿರುವಂತಹ ಅಧಿಕಾರಿಯೊಬ್ಬರಿಗೆ ಈ ರೀತಿ ಧಮಕಿ ಹಾಕಿರ್ತಕ್ಕಂಥ ವ್ಯಕ್ತಿಯನ್ನ ಜಸ್ಟ್ ಒಂದು ಅರೆಸ್ಟ್ ಮಾಡೋದಕ್ಕೆ, ವಿಚಾರಣೆಗೆ ಕರೆಯೋದಕ್ಕೆ ಯಾಕೆ ಇಷ್ಟು ದಿನ, 13 ದಿನ ತಡ ಯಾಕೆ ಅನ್ನುವಂಥ ಪ್ರಶ್ನೆ.